ಕನ್ನಡ ಚಿತ್ರರಂಗದಲ್ಲಿ ಹೊಸ ಪರ್ವ. ನಾನು ಸಿಂಪಲ್ ಆಗಿ ಹೇಳೋದಾದ್ರೆ ಹೊಸ ಸೀಸನ್ ಅಂತ ಹೇಳ್ತೀನಿ. ಯಾಕೆ ಲವ್ ಸೀಸನ್ಸ್? ಸರ್, ಸಬ್ಜೆಕ್ಟ್ಸ್ ವೈಸ್ ಬರೋದಾದರೆ ಇದು ಎಲ್ಲರಿಗೂ ಹತ್ರವಾದಂಥ ಕಂಟೆಂಟ್ ಇದೆ. ಎಲ್ಲರ ಜೀವನದಲ್ಲೂ ಇಂಥ ಘಟನೆಗಳು ತುಂಬ ನಡೆದಿರುತ್ತೆ. ನಿಮ್ಮ ಜೀವನದಲ್ಲೂ ಈ ಥರ ನೋಡಿರ್ತೀರಾ, ಫೀಲ್ ಆಗಿರ್ತೀರಾ. ಸಿನಿಮಾನೇ ನೋಡಿಕೊಂಡು ಬೆಳೆದಿದ್ದೀನಿ, ಸಿನಿಮಾನೇ ನೋಡ್ತಿರ್ತೀನಿ. ಸಿನಿಮಾನೇ ಒಂಥರ ಸಿನಿಮಾ ಪ್ರೇಮಿ ನಾನು. ಅದರಲ್ಲೂ ನಾನು ಸ್ಕ್ರೀನ್ ಮೇಲೆ ಬರಬೇಕು, ಚಿಕ್ಕ ವಯಸ್ಸಿಂದ ಆಸೆ ಇತ್ತು ನನಗೆ. 4 ವರ್ಷ ಇದ್ದಾಗ ನನಗೆ ಅನಿಸುತ್ತೆ, ನಾನು ತೆಲುಗು ಒಂದು ಸಿನಿಮಾ ನಾಗಾರ್ಜುನ ಅವ್ರದ್ದು ಒಂದು ಮಾಸ್ ಸಿನಿಮಾ ನೋಡಿದ್ದೆ. ಅದು ನೋಡಿ ನನಗೆ ಇನ್ಸ್ಪೈರ್ ಆಗಿತ್ತು. ಅಂದರೆ ಸಿನಿಮಾ ಅನ್ನೋ ವರ್ಡ್ ನನಗೆ ಗೊತ್ತಿಲ್ಲ, ಬಟ್ ಆ ಥರ ನಾನು ಮಾಡಬೇಕು, ಆ ಥರ ಸ್ಕ್ರೀನ್ ಮೇಲೆ ನಾನು ಬರಬೇಕು ಅನ್ನೋದೊಂದು ಆಸೆ. ಅಲ್ಲಿಂದನೂ ನನಗೆ ಅಲ್ಲಿ ಉಟ್ಕೊಂಡಿದ್ದು ನನಗೆ ಆ ಕನಸು. ಇದುವರೆಗೂ ಬರ್ತಿದೆ, ಇನ್ನು ಮುಂದೆ ಮಾಡ್ತೀನಿ ಸರ್. ಸಿನಿಮಾನೇ ನನ್ನ ಜೀವನ. ನಾರ್ಮಲಿ ಹೀರೋಯಿನ್ಸ್ ಬಹಳಷ್ಟು ಜನ ಮಾಡೆಲಿಂಗ್ ಇಂದ ಸಿನಿಮಾಗೆ ಬರೋದು ಮೊದಲಿಂದಲೂ ಇದೆ. ಮಾಡೆಲಿಂಗಿಗೆ ಹೋಗಿದ್ದು ಯಾಕೆ, ಅಥವಾ ಅಲ್ಲಿಗೆ ಹೋಗಿದ್ದಕ್ಕೆ ಕಾರಣ ಸಿನಿಮಾಗೆ ಬರೋದೇ ಆಗಿತ್ತಾ ಅಂತ? ಬಂದಿದ್ದು ಸಿನಿಮಾ ಅಂತಾನೆ, ಸಿನಿಮಾ ಸೀರಿಯಲ್ ಒಂದು ಆಕ್ಟಿಂಗ್ ಫೀಲ್ಡ್ಗೆ ಬಂದಿದ್ದು. ಬಟ್ ಅಲ್ಲೊಂದು ಅವಕಾಶ ಬರುತ್ತೆ. ಸೊ ನಾನು ಕೂಡ ಬೇಸಿಕಲಿ ತುಂಬ ಸಣ್ಣ ಇದ್ದೆ ಆಗ, 2018-19 ಅಲ್ಲಿ. ಸೊ ಓಕೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಮಾಡ್ಲಿಂಗ್ ಕಡೆ ಹೋಗಿದ್ದು. ಸೊ ಅದಾದ ನಂತರ ಒಂದಷ್ಟು ಶೋಗಳು ಎಲ್ಲ ಆಗಿ ನಂತರ ಮತ್ತೆ ಥಿಯೇಟರ್ ಹೋಗ್ತೀನಿ, ರಂಗಭೂಮಿ ಕಲಿಕೆ ಆಗುತ್ತೆ.